ಇದು ಏನಾಗ್ತಂದ್ರೆ ರೀ, ನಾವು ಇದನ್ನ 5 ಫೂಟ್ ಸಾಲ್ ಬಿಟ್ಟು ಡ್ರಿಪ್ ಪೈಪ್ ಎಲ್ಲ ಜೋಡಿಸಿವಿ ರೀ. ಪ್ರತಿ ವರ್ಷ ಮಳೆ ಹಂಗೆ ಆಕತಿ, ಕೆನಾಲ್ ನೀರು ಬರ್ತೈತಿ ಅಂತ ಹೇಳ್ರಿ. ಒಟ್ಟೆ ಇಲ್ಲಿ ತನಕ ಮಳೆನೂ ಆಗಲ್ಲ ರೀ, ಕೆನಾಲ್ ನೀರು ಬರ್ದಲ್ರಿ. ಕೆನಾಲ್ ನೀರು ಈಗ ಒಂದು ವಾರ ಬಂದ್ರಿ ಅದು ಇದೆಲ್ಲ ಹೇಳೋದ್ರಿ. ಮತ್ತು ಇನ್ನೇನು ಮಾಡಬೇಕು ಇರಲ್ಲ ತಿಳ್ಕಿಸಿಂದ ಇದನ್ನು ಉದ್ದು ಹಾಕಿದ್ವಿ, ರಾಶಿ ಮಾಡ್ಕೋತೀವಿ. ಏನ್ರಿ ತಳಿ ತಳಿ ಯಾವುದು? ಕಾವೇರಿ. ನಮಗಾದ ಬೈಲೊಂಗದವ್ರು ಕೊಡೋದ್ರಿ. ಬೈಲೊಂಗ ನಾವು ಸ್ವಲ್ಪ ಕೆಲಸ ಹೇಳ್ತಿಲ್ರಿ, ಕೆಲಸ ಎತ್ತ ಒಮ್ಮೊಮ್ಮೆ ರೇಟ್ ಹಾಕಿದಂದ್ರೆ ಈ ಬಂಗಾರ ರೇಟ್ ಇದ್ದಂಗ್ರ ಅದು ಹೇಳೋದು. ರೇಟ್ ಬಿತ್ತಂದ್ರೆ ಬೀಜದ ಗಂಟೆ ಬರೋದಿಲ್ಲ, ಅದು ಹಾಕಿದ ಬೀಜದ ಗಂಟೆ ಬರೋದಿಲ್ಲ. ಬರ್ರಿ ಸ್ಟಾರ್ಟ್ ಅಂದ್ರೆ ಅದು ಟ್ಯಾಕ್ಟ್ರಲ್ಲಿ ಬಿತ್ತಿದ್ರಿ, ಅದು ಎಕರೆಗೆ 5 ಕಿಲೋ ಹಾಕಿದ್ರೆ 6 ಕಿಲೋ ಬಿದ್ದಿರಿ ಬೀಜ. ಅಲ್ಲಿ ಒಂದು HP ಮೋಟರ್ ಚಾಲು ಮಾಡ್ರಿ, ಯಾವ ಪ್ಲಾಟ್ ಇದಕ್ಕೆ ಕುಡಿಬೇಕು ಇದಕ್ಕೆ ಕುಡಿಬೇಕು ಅಲ್ಲಿ 10 ಎಕರೆ ತೊಗೊಂಡ್ರಿ, ಅಲ್ಲಿ ಬಿಡಬೇಕು. ಇಲ್ಲಿ ಬಿಟ್ಟು ಬಂದ್ರಿ ಅಲ್ಲಿ 6 ಎಕರೆ 20 ಗಂಟೆ 1,000 ಲೀಟರ್ ಒಂದು HP ಪೂರಾ ಸಿಗ್ತಾವ್ರಿ. ಈಗ ಆ ತೆಂಗಿನ ಗಿಡಕ್ಕೆ ಮತ್ತು ಎಲ್ಲ ಸೇಫ್ ಸಿಗೈತಿ. ಈಗ 4-5,000 ಏನು ಮಾಡಿದ್ವಿ, ಅವ್ನು ಯಾವ ಹೊಲಕ್ಕೆ ಹೋಗ್ಬೇಕಂದ್ರೆ ಓದಿದ್ರೆ ಟ್ಯಾಂಕಿ ಒಳಗೆ ಬಿಡ್ತೀರಿ, ಬಿಟ್ಟು ಅವ್ನು ಬಿಟ್ಟರೆ ಒದಿಸಿ ಬಿಡ್ತೀವಿ. ಅವನ್ನ ಇದೆಲ್ಲ ಅಂದ್ರೆ ಅತಿ ಈಸಿ ಮೆಥಡ್. ಟೆಕ್ನಾಲಜಿ ತಂತ್ರಜ್ಞಾನವನ್ನು ಯಾವ ರೀತಿ ಅಳವಡಿಸ್ಕೊಂಡಾರ ಯಾಕಂದ್ರೆ ಅಲ್ಲಿಂದ ಅದನ್ನ ನೀವು ಅಲ್ಲಿ ಎಲ್ಲ ಕಡೆ ಹಾಕಕ್ಕಾಗೋದಿಲ್ಲ. ಈ ಒಂದು ಉನ್ನತ ವಿಧಾನ ಎಲ್ಲಿ ಆ ಕಡೆ ಎಲ್ಲಿ ಬೇಕಲ್ಲಿ ಅವ್ರು ಟ್ರಿಪ್ ಆಯ್ತು ಹಾಗೆ ಎಲ್ಲ ಕಡೆ ಏನಾಯ್ತಂದ್ರೆ ಈ ಜೀವಾಣು ಕಲ್ಚರ್ ಏನು ಅವರೆಲ್ಲ ತಯಾರಿಸಿದ್ರು ಡಬ್ಯಾಗ ನೋಡಿರಲ್ಲ, ಬ್ಯಾರಲ್ನಾಗ ಫಾಸ್ಫರೈಸಸ್, ಬ್ಯಾಕ್ಟೀರಿಯಾ, ಅಜೋಸ್ಪೈರಲಮ್, ಸೈಕ್ಲೋಪ್, ಈ ರೀತಿಯ ಸುಮಾರು ಅದನ್ನೆಲ್ಲ ಏನು ಮಾಡ್ತಾವೆ ಇಲ್ಲಿ ಈ ಮುಖಾಂತರ ಹೊಲಕ್ಕೆಲ್ಲ ಕೊಡುವಂಥ ವ್ಯವಸ್ಥೆ ಮಾಡಿದ್ದಾರೆ. ನೀವು ವಿಶೇಷವಾಗಿ ಎಲ್ಲರೂ ಹಾಕೋದು ಯೂರಿಯಾ ಹಾಕ್ತಾರೆ, DAP ಹಾಕ್ತಾರೆ, ಪೊಟ್ಯಾಶ್, ಈ 3 ಗೊಬ್ಬರ ಬಿಟ್ಟು ಬೇರೆ ಯಾವುದೂ ಗೊಬ್ಬರ ಕೊಡೋದಿಲ್ಲ. ಇವನ್ ಬಿಟ್ಟು ಉಳಿದು ಎಲ್ಲ ಗೊಬ್ಬರ ಕೊಡ್ಬೇಕು ಅಂದ್ರೆ ಮುಖ್ಯವಾಗಿ ಬೇಕಾಗಿರೋದು ಸಗಣಿ ಗೊಬ್ಬರದಾಗ ಇರ್ತಕ್ಕಂಥ 17 ಪೋಷಕಾಂಶಗಳು ಭೂಮಿಗೆ ಸೇರ್ತಾವ. ಅಂದ್ರೆ ನಿಮ್ಮ ಒಂದು ಬೆಳೆ ಸಮೃದ್ಧಿಯಾಗಿ ಬೆಳೆದ್ರೆ ನಿಮ್ಮ ಭೂಮಿ ತಾಯಿ ಫಲವತ್ತತೆ ಆಗ್ತಾವೆ. ಅದನ್ನ ಏನ್ ಮಾಡ್ತಾರೆ ಇವರು, ಸಗಣಿ ಗೊಬ್ಬರ ಜೊತೆಗೆ ಎರೆಹುಳ ಗೊಬ್ಬರ ತಯಾರು ಮಾಡೋದಂದ್ರೆ ಅದ್ರ ಜೊತೆಗೆ ಅದನ್ನು ಹಾಕ್ತಾರೆ, ಜೊತೆಗೆ ಈ ಜೀವಾಣು ಗೊಬ್ಬರಗಳನ್ನ ಭೂಮಿಗೆ ಸೇರಿಸಿ ಅವ್ರ ಭೂಮಿ ಫಲವತ್ತತೆ ಮುಖ್ಯ ಬೇಸನ ಅವ್ರು ಗಟ್ಟಿ ಮಾಡ್ಕೊಳ್ತಾರೆ. ಮನಿ ಗಟ್ಟಿಮುಟ್ಟಾಗಿ 4 ಫ್ಲೋರ್ 5 ಫ್ಲೋರ್ ನಿಂದಿರ್ಬೇಕಂದ್ರೆ ಕೆಳಗಿನ ಒಂದು ಅಡಿಪಾಯ ಗಟ್ಟಿ ಎತ್ತಪ್ಪ ಅಂದ್ರೆ ಎಷ್ಟು ಬೇಕಾದಷ್ಟು ನಿಂದಿರ್ತದೆ. ಹಂಗ ನಿಮ್ಮ ಬೆಳೆ ನೀವು ಎಷ್ಟ ಖರ್ಚು ಮಾಡಿ ಲಾಗವಾಡ ಎಷ್ಟ ಹಾಕಿದ್ರು ನಿಮ್ದು ಏನಪ್ಪ ಅಂದ್ರೆ ಸುಮ್ಮನೆ ಯಾಕೆ ಪಡಾತದಪ್ಪ ಅಂದ್ರೆ ನೀವು ಕೆಳಗಿಂದ ಏನಪ್ಪ ಅಂದ್ರೆ ಫೌಂಡೇಶನ್ ಭೂಮಿ ತಾಯಿನ ಗಟ್ಟಿ ಮಾಡ್ಕೊಂಡಿಲ್ಲ, ಸರಿಯಾಗಿ ಫಲವತ್ತತೆ ಮಾಡ್ಕೊಂಡಿಲ್ಲ. ಅದನ್ನ ಸರಿಯಾಗಿ ಮಾಡ್ಕೊಂಡಿರಪ್ಪ ಅಂದ್ರೆ ಉಳಿದು ಏನ್ ಬೇಕಾದ ಮಾಡ್ತಾರೆ. ಸೊ ಅವ್ರು ಬೆಳೆಗೆ ಹಾಕೋದಕ್ಕಿಂತ ಭೂಮಿಗೆ ಎಲ್ಲ ಹಾಕತ್ತಾರ. ಭೂಮಿನ ಚೆನ್ನಾಗಿ ನೋಡ್ಕೊಂಡು ಭೂಮಿಗೆ ಅದಕ್ಕೇನಪ್ಪ ಅಂದ್ರೆ ಅದಕ್ಕೆ ಏನ್ ಬೇಕು ಅದನ್ನ ಕೊಡತ್ತಾರ. ಅವ್ರು ತಗೊಳ್ಳೋದಕ್ಕೆ ಮಾಡತ್ತಾರ, ಆದ್ರೆ ಇವ್ರಾಗ ಮಾಡತ್ತಾರ ಭೂಮಿಗೆ ಹಾಕಾದ್ ಮಾಡತ್ತಾರ, ತದನಂತರ ತಗೊಳ್ಳೋದು ಮಾಡತ್ತಾರ. ಬಟ್ ನಮ್ಮದು ಏನಾಗ ಎಕ್ಸ್ಪೆಕ್ಟೇಷನ್ ಆ ಕಡೆ ಮಂದಿದ್ ಏನಾಗೈತೆ, ಬರೀ ಹಾಕುದು ತಗೊಳ್ಳೋದಷ್ಟಾಗೈತಿ. ಎಲ್ಲಾರ್ದು ಆಸೆ ಹೆಚ್ಚಾಗಿದಾವ. ಅದಕ್ಕ ಹಂಗೂ ಆಗ್ಬಾರ್ದು. ಏನಪ್ಪಾ ಅಂದ್ರೆ ಇರ್ಲಿ 100 ರೂಪಾಯಿ ತಗೋತಾರೆ, 30-40 ರೂಪಾಯಿನೂ ಹಾಕ್ತಾರೆ. ಹಂಗ ಭೂಮಿಗೆ ಆ ರೀತಿಯಾಗಿ ಇವ್ರು ಈ ರೀತಿಯಾಗಿ ಮಾಡತ್ತಾರ. ತಮ್ಮಲ್ಲಿ ದೊಡ್ಡ ಪ್ರಮಾಣದಾಗ ಮಾಡಕ್ಕಾಗಲ್ಲ, ಸಣ್ಣ ಪ್ರಮಾಣದಾಗ ಎಟ್ಲೀಸ್ಟ್ ಗೊಬ್ಬರ ಏನಪ್ಪ ಅಂದ್ರೆ ಒಂದು ದೇಶಿ ಆಕಳನ್ನ ಸಾಕಿ ಗೋವಾದಾಗ ಕೃಷಿ ಮಾಡೋದಾಗ್ಲಿ, ಹಿಂಗೆ ಈ ರೀತಿ ಜೀವಾಣುಗಳು ಕಲ್ಚರ್ ನಾವು ಉಪಯೋಗಿಸ್ಕೊಂಡು ಹೇಳಿದ್ರಲ್ಲ ಅವ್ರು ಏನು ಈಸಿ ಮೆಥಡ್ 200 ರೂಪಾಯಿ ಏನಪ್ಪ ಒಂದು ಬ್ಯಾರಲ್ಲ ಅದ್ರಾಗ ನೀವು ಒಂದ್ಸಲ ಹಾಕಿದಪ್ಪ ಅಂದ್ರೆ ನಿರಂತರವಾಗಿ ಬಳಸ್ಬೋದು. ನೀವು ಬರೀ ತೆಳಗೊಂದು 20 ಲೀಟರ್ ಅಷ್ಟೇ ಬಿಡೋದು, ಮತ್ತೆ 170 ಲೀಟರ್ ಬಳಸ್ಬೋದು, ಮತ್ತೆ ನೀರ ಬೆಲ್ಲ ಮತ್ತೆ ಹಂಗದ ಹಿಂಗಾಗಿ ಬೆಳೆಸಿ ಮತ್ತೆ ನಿರಂತರವಾಗಿ ಬೆಳೆಸ್ಕೊಂತ ಹೋಗಕಂತಂದ್ರೆ ಕನಗೋಳ ವಿಷಯ ಏನು ಮಾಡಿದ್ರೆ ಒಂದು ಎಕರೆಗೆ 5,000 10,000 ಲೀಟರ್ ತಗೊಂಡ್ಬಿಟ್ಟು
ಜೀವಾಣುಗಳ ಈಗ 800 ಲೀಟರ್ ಅದ್ರೊಳಗೆ ಗುಡ್ಸಿನ ಇರ್ತದೆ 1000 ಲೀಟರ್ ಇರ್ತದೆ ಈಗ ಜೀವಾಣುಗಳನ್ನ ಒಂದೊಂದು 1000 ಲೀಟರ್ ತಗೊಂಡ್ಬಿಡವ್ರಿ ಅಂದರೆ 2-3 ಸಲ ಬಿಟ್ಟು ಬದ್ಲಿ 2 ಸಲ ಈಗ 4 ಸಲ ಬಿಟ್ಟಿರ್ತೀವಿ 2 ಸಲ ಬಿಟ್ಟಿರ್ತೀವಿ ಆ ಟೈಪ್ ಅದನ್ನ ದೊಡ್ಡ ಪ್ರಮಾಣ ಮಾಡ್ಕೊಂಡಿರ್ತದೆ ಮತ್ತು ಜೀವಾಣುಗಳಿಗೆ ಯಾಕೆ ಬೇಕನ್ನೋದು ನಿಮ್ಗೊಂದು ಅತಿ ಸರಳ ಉದಾಹರಣೆ ಹೇಳ್ತೇನೆ ಈಗ ನಾವು ಅಷ್ಟು ಈ ಎಷ್ಟು ಮಂದಿ ಬಂದ್ರು ಅಷ್ಟು ಮನೆ ಒಳಗಡೆ ಜ್ವಾಳ ರೀ ಗೋಧಿ ಅಕ್ಕಿ ಇವಾಗ ಯಾವುದಿದೆ ಎಲ್ಲರೂ ನಾವೆಲ್ಲ ಮಾಡ್ತೀರಿ ಇದ್ರಲ್ಲಿ ಎಲ್ಲಿಲ್ರಿ ಹಸುವಾದಾಗ ಹೋಗಿ ಅವನೇ ಹಾಕ್ತೀನಿ ನಾವು ತಂದೆ ತಿನ್ನಕ್ರಿ ಬಾಕಿ ತಿನ್ನಕ್ರಿ ಹಸುವಾದಾಗ ಅವನೇ ಯಾಕೆ ತಿನ್ನೋದು ನಾವು ತಿಂದ್ರೆ ಏನಾಗುತ್ತೆ ನಮ್ಗೆ ಕಪ್ಸೋದಿಲ್ಲ ಮೈಯಾಗ ರಕ್ತವಾಗೋದಿಲ್ಲ ಶಕ್ತಿನೂ ಬರೋದಿಲ್ಲ ನೀವು ಗೊಬ್ಬರ ಹಾಕ್ರಿ ನೀವು ಫರ್ಟಿಲೈಸರ್ ತೊಗೊಂಡು ಹಾಕ್ರಿ ಯಾವ್ದೋ DAP ಯೂರಿಯಾ ಆಯ್ತು ಸುಡುಗಾಡು ಯಾವ್ದಾರು ಹಾಕ್ರಿ ಇದನ್ನೆಲ್ಲ ಕಲಿಸಿ ಬೆಳಿಗ್ಗೆ ತಗೋಬೇಕಾದ್ರೆ ಜೀವಾಣು ಹೊಡ್ಬೇಕು ಜೀವಾಣು ಹೊಡ್ತೀರಿ ಕೆಲಸ ಹೆಂಗಂತಂದ್ರಿ ಈ ನಮ್ಮ ಮನ್ಯಾಗ ನಾವು ಏನು ಜೋಳ ಗೋಧಿ ಅಕ್ಕಿ ತಿಂದು ನಮ್ಮ ಮನ್ಯಾಗ ಹೆಣ್ಮಕ್ಳು ಸ್ವಚ್ಛ ಮಾಡ್ತಾರ್ರಿ ಗಿಣ್ಣು ಬೀಸ್ಕೊಂಡ್ ಬರ್ತಾರ್ರಿ ನಾದೇ ರೊಟ್ಟಿ ಮಾಡ್ತಾರ್ರಿ ರೊಟ್ಟಿ ತಿಂದ್ಬಲ್ತು ನಮ್ಮ ರಕ್ತ ಆಕೈತಿ ನಮ್ಮ ಜೀವಾಣುಗಳು ಅದಕ್ಕೆ ಬೇಕ್ರಿ ನೀವು ಏನು ಬೇಕಾದ ಹಾಕಿದ್ರು ಜೀವಾಣು ಇದ್ದಕ್ಕೆ ನಿಮ್ಮ ಬೆಳಿಗ್ಗೆ ಏನೂ ತೋರಿಲ್ಲ ಒಂದು ಇಟ್ಟಿರ್ತದೆ ಎಷ್ಟು ಅದರಲ್ಲಿ ಈ ರಸಾಯನ ಹೊಡಿಕ್ಕಿಂತ ಮೊದಲು ವಿಜ್ಞಾನ ನೋಡ್ರಿ ಒಂದು ಗ್ರಾಮ್ ಮಣ್ಣು ಪರೀಕ್ಷೆ ಮಾಡಿದ್ರೆ 1 ಕೋಟಿ ಜೀವಾಣು ತೋದ್ರಿ 1 ಗ್ರಾಮ್ ಮಣ್ಣಿನ ನೋಡಿ ಇವತ್ತು ನೀವು 10 ಕಿಲೋ ಪರೀಕ್ಷೆ ಮಾಡಿದ್ರು 1,000 ಇಲ್ಲತ್ರ ನಾವು ಏನು ಹಾಕಿದ್ರು ಯಾಕೆ ಬೆಳೆಯುವತ್ತ ಏನು ನಾವು ಭಾಳ ಸಗಣಿ ಗೊಬ್ಬರ ಹಾಕಿದ್ರು ಬೆಳೆಯುವತ್ತ ಅಂತೀರಿ ಅದಕ್ಕೆ ಜೀವಾಣುಗಳಿಲ್ಲ ಮತ್ತು ನಾವು ಪಟೇಂದ್ರ ಹಾಕಿದ್ರು ಬೆಳೆಯುವತ್ತ ಹಾಕಿದ್ರಿ ಜೀವಾಣುಗಳಿಲ್ಲ ಜೀವಾಣುಗಳ ಕೆಲಸ ಅಂದ್ರೆ ಏನ್ರಿ ನಮ್ಮ ಮನೆ ಒಳಗೆ ಏನು ಹಾಕಿರಿ ಅದನ್ನ ಒಂದು ಪ್ರೊಸೆಸ್ ಮಾಡಿ ನಮ್ಮ ಹೆಣ್ಮಕ್ಳು ಏನು ನಾವು ತಯಾರು ಮಾಡಿ ಬಟ್ಟೆ ಹಾಕ್ತಾರೆ ಅದನ್ನ ಕೆಲಸ ಮಾಡ್ತಾರೆ ಇವ್ರಿ 84 ನಮ್ನಿ ಇದಾವ್ರಿ ಒಂದೆರಡು ನಮ್ನಿ ಅಲ್ರಿ 84 ನಮ್ನಿ ಇದಾವ್ರಿ ಈಗ ನಮ್ಮ ನೀವೆಲ್ಲರಿಗೂ ಕೇಳಿರ್ಬೇಕ್ರಿ ನಮ್ಮ ದೇಶಿ ಹಾಕ್ರಿ ಈ ಹೈಬ್ರಿಡ್ ಅಲ್ರಿ ನಮ್ಮ ದೇಶಿ ನಮ್ಮ ಜವಾರಿ ಹಾಕ್ರಿ ಅದ್ರೊಳಗ್ರಿ 84 ಕೋಟಿ ದೇವ್ರದಾವ 84 ಕೋಟಿ ದೇವ್ರು ಇಲ್ರಿ ಜೀವಾಣುಗಳು ಅವಾಗವ್ರವು ಆ ಜೀವಾಣು ನಮ್ಮ ಹೊಲ್ದಾಗ ಬಿಟ್ಕೊಂಡು ನಮ್ಗೆ ಉತ್ಪನ್ನ ಬರ್ತಿತ್ತು ನಾವು ಅವಾಗ ಸಮೃದ್ಧವಾಗಿ ನಾವು ರೈತರು ಇರ್ತಿರೋದನ್ನ ಅದ್ರೊಳಗೆ ದೇವ್ರಾಗಿಲ್ರಿ ಈ 84 ಜೀವಾಣುಗಳು ಅದ್ರೊಳಗಿದ್ದು ರೀ ಆ ಶಗಣದೊಳಗೆ ಶಗಣ ಒಳಗೆ 84 ಜೀವ ಅದ್ರೊಳಗೆ ಅದ್ರಲ್ಲಿ ನಾವು ಸರಿಯಾಗಿ ಉಪಯೋಗ ಮಾಡಾಕ್ತಾ ಇರಲಿಲ್ಲ ನಮ್ಮ ಕಾನ್ಸೆಪ್ಟ್ ಹೆಂಗಂದ್ರಿ ರೊಕ್ಕ ಕೊಟ್ಟು ಏನು ತರೋಂಗಿಲ್ಲ ನಮ್ಮ ಮನ್ಯಾನ ದನದ ಶಗಣ ನಾವು ಹೊಲ್ದಾಂಡ್ ರೌಂದಿ ನಮ್ಮ ದನಗಳು ಹುಚ್ಚಿ ಜೀವನ ಮಾಡ್ಕೊಂಡು ಕೊಡ್ಕೊಂಡ್ಬಂದು ಇದನ್ನ ಬಿಟ್ಕೊಂಡು ನಿಮ್ಮ ಹೊಲ ನೀವು ಕರೆಕ್ಟ್ ಮಾಡ್ಕೊಂಡ್ರೆ ನೀವು ಕೋಟ್ಯಾಧೀಶರಾಗ ಅತಿ ಸರಳ ಹಾದಿ ಆದರೆ ಕೆಲಸ ಮಾಡಬೇಕು ಬಿಟ್ಟಿಲ್ರಿ ಇದು ಒಳ್ಳೇದ್ರಿ ಈಗ ಕರ್ಕೊಂಡು ಹೋಗ್ಬೇಕಿಲ್ಲ ಈಗ ಬಟ್ಟೆ ಉಳಿದು ಹೇಳ್ರಿ ಅದಕ್ಕೆ ಬೆಂಡ್ ಒಳಗೆ ಅಲ್ಲಿ ಹಾಕ್ಬಿಡ್ತೀರಿ ಇದು ನಮ್ದು ಇಲ್ಲಿ ಅಲ್ಲಾಗ ಹೋಗ್ಕೊಂಡ್ರಿ ಒಂದೊಂದು ಬೆಂಡ್ ಒಳಗೆ ನೋಡ್ರಿ ಇದಕ್ಕೆ ಏನೂ ಇಲ್ರಿ ಮತ್ತು ಅತಿ ಸಣ್ಣ ನೀವು ಏನು ನಿಮ್ಮ ಸೈಕಲ್ ಯಾಕೆ ಹೋಗ್ಬೇಡಿ ನೀವು ಹೊಸ ಬಿಟ್ಟು ಪ್ಲಾಸ್ಟಿಕ್ ಸಾಮಾನು ಏನಂತ ಮನ್ಯಾಗ ನಾವು ಭಾಳ ತಂದಿತ್ತು ಅವನು ಅಡುಗೆ ಹಾಕೋಬೇಡಿ ಚೀಲ ಬಿಟ್ಬಿಟ್ಕೊಡಿ 40 ಮಳೆ ಆಗಲಿ ನೋಡ್ರಿ ಮೊದಲನೇ ಮಳೆ 5 ಎಣ್ಣೆ ಆಗಲಿ 10 ಎಣ್ಣೆ ಆಗಲಿ ಭಾಳ ಆಗಲಿ ನಿಮ್ಮ ಹೊಲದಾಗ ಅಲ್ಲೆಲ್ಲೇ ಉರಿ ಹತ್ತಿತ್ತು ಅದರಿಂದ ರೀ
ಇರ್ತದೆ ಅದು ಸಾಯ್ತು ಒಂದು 25% ಮೊದಲನೇದ್ರಿ. ಯಾವತ್ತ ಮಳೆ ಆಕತ್ರಿ ಫೆಬ್ರವರಿ ನಂತರ ಯಾವಾಗ ಮಳೆ ಆಕತ್ರಿ ಮೊದಲೇ ಮಳೆ ಸಂಜೆ 7ರಿಂದ 8 ನಿಮಿಷ ಅದ್ರ ಸರಿ ಒಂದು 6 ಇಂಚ್ ಎತ್ತರ ಮಾಡಿ ಲೈಟ್ ಇಡ್ರಿ ಮ್ಯಾಲ ಪೂರ ಅದಕ್ಕೆ ಒಂದು ಇದನ್ನ ಹಾಕಿದ ತುಂಬ ಬೆಳೆಬಾರ್ದು. ಆದ ಟೈಮ್ದಾಗ ಏನು ಮಳೆ ಆಕತ್ರಿ ಅದ ಟೈಮ್ದಾಗ ಮಾಡಿರೋದನ್ನ ಅದೇ ರೀತಿಯಾಗಿ ಮಾಡ್ಬೇಕಂತ ಅದನ್ನ ಮಾಡ್ರಿ. ಲೈಟ್ ಎದ್ದು ಲೈಟ್ ಬೆಳಿಗ್ಗೆ ಬಂದು ಬೀಳ್ತದ್ರಿ ಅದು ಹುಡುಗ ಬಂದ ಇದನ್ನ ಇಡ್ರಿ ನೀರು ಹಾಕಿರಿ ಅದ್ರೊಳಗೆ ಅದ್ರೊಳಗೆ ಒಂದು ಸ್ವಲ್ಪ ಇದ್ರೆ ಚುಂಡಿ ನೀರು ಹಾಕಿ ಇದೇ ಒಂದು ಇದನ್ನ ಕೀಟನಾಶಕ ಹಾಕ್ರಿ. ಅದ್ರ ಸಮೀಪ ಒಂದು 6 ಇಂಚ್ ಎತ್ತರ ಒಂದು ಲೈಟ್ ಬಿಡ್ರಿ ಮ್ಯಾಲ ತುಂಬ ಬೆಳಗ್ಗೆ ಬೀಳ್ಬಾರ್ದು ಲೆಕ್ಕ ಲೈಟ್ ಕಾಣ್ಬೇಕು ಅದಕ್ಕೆ ಬಂದು ಬೀಳ್ತಾವ್ರಿ ಅದಕ್ಕೊಂದು 25% ಕಮ್ಮಿ ಆಗ್ತಾವ್ರಿ ಸಿಕ್ಕಿದ್ರಿ. ಮುಂದ್ರಿ ಬ್ಯಾಸಿಗೆ ಏಪ್ರಿಲ್ ಮೇದಾಗ ರೀ ಅದು ಬದು ಏನಾಯ್ತು ನೋಡ್ರಿ ಬದಿವಿರಿ ನೀವು ಈ ಒಂದು ಪೂರಕ ಯಾವ್ದು ಈಗ ಇದಕ್ಕೆ ಬಿಡ್ತಿರಲ್ರಿ ನೀವು ಸಂಜೆ 6 ಗಂಟೆ ಬೀಗ ಹಿಡ್ಕೊಬಿಡಿ ಸಿಕ್ಕಿಲ್ರಿ. ನಿಮ್ಗೆ ಪ್ರತ್ಯಕ್ಷ ಹೇಳ್ಬೇಕಾದ್ರೆ ಯಾರೇ ಯಾರ ನಿಮ್ಮ ಸಮೀಪ ನೀರಿನ ಯಾವ್ದೇ ನೋಡ್ರಿ ನಿಮ್ಮ ಊರು ಸಮೀಪ ಮೊದಲೇ ಮಳೆ 6 ನೋಡ್ರಿ ಏಕ ಹೊಳ ಬಿದ್ದಿರ್ತಾವ್ರಿ ಇದು ಪೌಡರ್ ರೀ ಒಂದು ಲಿಕ್ವಿಡ್ ರೀ ಅದೇನಂದ್ರೆ 175 5 ಕಿಲೋ ತೋರಿ ನಾವು ಅಲ್ಲಿ ಹ್ಯಾಂಗೆ ತಯಾರು ಮಾಡಿದ್ವಿ ಕಲ್ಸರಿ ಜೂನ್ ಮೊದಲನೇ ವಾರದಾಗ ಬದಲಾಗತ್ತೆ ಎಲ್ಲ ನೀರು ಹಾಕಿ ಹೋಗಿಬಿಡ್ರಿ. ನಿಮ್ಮ ಹೊಲ ಒಂದು ಮೀಟರ್ ತೆಳಗಿದ್ರು ಹೋಗಿ ತಿಂದು ಬಿಡ್ತೈತೆ. ನೀವು ಅದನ್ನ ಯಾರು ಮಾಡೋದಿಲ್ಲ ರೀ. ನೀವು 1000 ಪಾಟ್ ಔಷಧ ಬಿಡ್ತಿರ್ತೀವಿ ಆದ್ರೆ 200 ಪಾಟ್ ಅದನ್ನ ಮಾಡೋದಿಲ್ಲ. ಈಗಲ್ಲಪ್ಪ ನಮಗೆ ಗೊಬ್ಬರದ ಹಾಕಾಗೋದಿಲ್ಲ ಅಂತಂದ್ರೆ 300ರಿಂದ 350 ರೂಪಾಯಿಗೆ ಅದು ಲಿಕ್ವಿಡೇ ಸಿಗ್ತದೆ ರೀ ಔಷಧ. ಅದನ್ನ 200 ಲೀಟರ್ ನೀರಿನಾಗ ಹಾಕಿರಿ ಅದಕ್ಕೆ ಬೆಲ್ಲ ಮತ್ತು ಇದನ್ನ ಹಾಕಿರಿ ಒಂದು 5 ಕಲ್ಸಿರಿ ಕೆನಿ ಬರ್ತೈತಿ ಮ್ಯಾಲ ಹೈ ನೀರಾಗ ಸಣ್ಣ ಹಂಗೆ ಬಿಡ್ರಿ ಈಗ ಡ್ರಿಪ್ನಾಗ ಬಿಡ್ರಿ ಅದು ಹುಳ ಸತ್ತು ಹೋಗ್ಬಿಡ್ತೈತಿ. ನಾವು ಇದನ್ನ ಮಾಡಿದ್ವಿ ರೀ. ಈಗ ಇಲ್ಲೇ 10 ಲೀಟರ್ ಪ್ರಾಡಕ್ಟ್ ಬೇಕಾದ್ರೆ ನೋಡ್ಬೇಕು ನಮ್ದು ಇಲ್ಲೇ ಈ ತೆಂಗಿನ ಗಿಡಕ್ಕೆ ಇಲ್ಲೇ